ಅಡ್ಮಿಷನ್ ಜಾಸ್ತಿ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಈ ಶಾಲೆಯಲ್ಲಿ ನಾನು ಫಸ್ಟ್ ಬಂದಾಗ ನನ್ಗೆ ಬಹಳ ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ನಾವು 40 ವರ್ಷದಿಂದ ನಾವು ಶಾಲೆಗೆ ಹೋಗ್ತಾರೆ, ಸಾಕಿಂತ ಒಳ್ಳೆ ಶಾಲೆ ಇತ್ತು. ಅಷ್ಟಕ್ಕಿಂತ ಒಷ್ಟು ಶಾಲೆ ಅಂತ ನಾನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಮಕ್ಕಳಿಗಿಂತಲೂ ಜಾಸ್ತಿ ತಂದೆ ತಾಯಿ ಜಾಸ್ತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು. ಶಾಲೆ ಒಳಗಿರ್ತದೆ, ಮನೆ ವಾತಾವರಣ ಒಳ್ಳೆದಿರ್ಬೇಕು. ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಮೇನ್ ತಾಯಿಯವರು. ಎಲ್ಲಿ ತನಕ ತಂದೆದು ಜಾಸ್ತಿ ಕೆಲಸ ಇರುವುದಿಲ್ಲ. ತಂದೆ ದುಡಿಲಿಕ್ಕೆ ಕೊಡ್ತಾರೆ, ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ಮಲಗಿಬಿಡ್ತಾರೆ. ಆದ್ರೆ ತಾಯಿದು ಎಲ್ಲ ಕೆಲಸ ಇದೆ. ಮಕ್ಕಳಿಂದ ಚಿಕ್ಕದ್ರಿಂದ ದೊಡ್ಡದು ಮಾಡೋದ್ರಿಂದ, ಅಡಿಗೆ ಮಾಡೋದ್ರಿಂದ, ಗಂಡನ ಕೆಲಸ ಕಲಿಸೋದು, ಮಕ್ಕಳನ್ನ ಶಾಲೆ ಕಳಿಸೋದು, ಮಕ್ಕಳು ಶಾಲೆಯಿಂದ ಬಂದು ಓದ್ತಾರ ಇಲ್ಲ ಅಂತ ಚೆಕ್ ಮಾಡೋ ಕೆಲಸ ತಾಯಿ ಕೆಲಸ. ತಂದೆ ಕೆಲಸಕ್ಕಿಂತ ತಾಯಿ ಕೆಲಸ ಜಾಸ್ತಿ ಇರ್ತದೆ. ಆದ್ರಿಂದ ಮಕ್ಕಳು ಒಂದು ಲೆವೆಲ್ಗೆ ಬರುವುದಂದ್ರೆ ಅದು ಫಸ್ಟ್ ಕೆಲಸ ತಾಯಿ, ಸೆಕೆಂಡ್ನೇ ಕೆಲಸ ಗುರು, ಆಮೇಲೆ ತಂದೆ ಆಮೇಲೆ ಬರ್ತಾರೆ. ಯಾಕಂದ್ರೆ ತಂದೆ ದುಡಿಯುವುದು, ಮಕ್ಕಳಿಗೆ ಏನ್ ಬೇಕೋ ತಂದು ಕೊಡೋದು ಕೆಲಸ ತಂದೆ ಕೆಲಸ ಇರ್ತದೆ. ಆದ್ರಿಂದ ತಾಯಿ ಫಸ್ಟ್ ಗುರು, ಸೆಕೆಂಡ್ ಗುರು, ಶಾಲೆಯ ಟೀಚರ್. ಆದ್ರಿಂದ ನೀವು ಎಷ್ಟು ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ತೀರಿ. ಜಿತನ ಅಕ್ಷರ ಗುರುಜಿ ದೇಖೇಗ ಮಾತಾ. ಇವತ್ತಿನ ದಿನ ನಾವು ಗೋವಾನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಗಸ್ಟ್ 15ರಂದು ನಮ್ಮ ಗೋವಾ ಕನ್ನಡಿಗರ ಕಣ್ಮಣಿಯಾದಂಥ ಮೋಹನ್ ಶೆಟ್ಟಿ ಸಾಹೇಬರು ಸುಮಾರು 150 ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಿದರು. ಅವರ ಒಂದು ವೈಯಕ್ತಿಕವಾದಂಥ ಧನ ಸಹಾಯದ ಮೇರೆಗೆ ಇವತ್ತಿನ ದಿವಸ ಅದರ ಒಂದು ಭಾಗವಾಗಿ ಕೆಲವೊಂದಿಷ್ಟು ಬ್ಯಾಗ್ಗಳನ್ನು ಕೊಡೋದು ಬಾಕಿ ಇತ್ತು. ಆ ಬ್ಯಾಗ್ಗಳನ್ನು ನಮ್ಮ ಶಾಲೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀಮತಿ ದಯಾನಾಯಕ್ ಮೇಡಮ್ ಅವರು ಮತ್ತು ನಮ್ಮ ಕನ್ನಡ ಶಾಲಾ ಶಿಕ್ಷಕರಾದಂಥ ಶ್ರೀ ಅಶೋಕ್ ಸರ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಮೊನ್ನೆಯ ದಿನ ನಾವು ನಮ್ಮ ಮೋಹನ್ ಶೆಟ್ಟಿ ಸಾಹೇಬರಿಗೆ ಧನ್ಯವಾದ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು. ಅವಸರದ ಕಾರ್ಯಕ್ರಮ ಸ್ವಲ್ಪ ಸಡಿಲು ಆಗದ ಕಾರಣ ಅವತ್ತೇನು ಇದು ಮಾಡಲಿಕ್ಕಾಗಲಿಲ್ಲ. ಆ ಒಂದು ಸನ್ನಿವೇಶದ ಸಂದರ್ಭದ ಅನುಸಾರವಾಗಿ ಇವತ್ತಿನ ದಿವಸ ನಮ್ಮ ಗೋವಾ ಕರ್ನಾಟಕ ಬಿಜೆಪಿ ಸೆಲ್ನ ಅಧ್ಯಕ್ಷರಾದಂಥ ಶ್ರೀ ಮುರಳಿ ಮೋಹನ್ ಶೆಟ್ಟಿ ಸಾಹೇಬ್ ಇರ್ಬೋದು, ಮತ್ತು ಇನ್ನೋರ್ವ ದಾನಿಗಳಾದಂಥ ಶ್ರೀ ವಿಜಯ್ ಶೆಟ್ಟಿ ಸಾಹೇಬರು ಮತ್ತು ವಿನೋದ್ ರಾಹಿ ದಾನಿಗಳು, ಈ ಮೂವರು ದಾನಿಗಳ ಮೂಲಕ ಇವತ್ತಿನ ದಿವಸ ಅತಿ ಕಡು ಬಡವರ ಮಕ್ಕಳು ಈ ಒಂದು ಶಾಲೆಯಲ್ಲಿ ಓದುತ್ತಿದ್ದಾರೆ, ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ವಿಶಾಲ ಹೃದಯದ ದಾನಿಗಳು ಈ ಬಡವರ ಮಕ್ಕಳಿಗೆ, ಕನ್ನಡ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳಿಗೆ ತಮ್ಮ ಒಂದು ಆರ್ಥಿಕ ಸಹಾಯದ ಮೂಲಕ ಸಮವಸ್ತ್ರ, ಬ್ಯಾಗು ಮತ್ತು ಕಂಪಾಸ್ ಬಾಕ್ಸ್ ಕೊಡುಗೆ ಮಾಡಿ ಮತ್ತು ನೋಟ್ಬುಕ್ಸ್ ವಿತರಣೆ ಆಗಿದೆ. ಅಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಕಳೆದ ವರ್ಷದಿಂದ ನಮ್ಮ ಮೋಹನ್ ಶೆಟ್ಟಿ ಸಾಹೇಬರು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳದಾವು, ಎಲ್ಲೆಲ್ಲಿ ಕನ್ನಡ ಶಾಲೆಗಳದಾವು ಅವನು ಗುರುತಿಸಿ ಇನ್ನೂ ಹೆಚ್ಚು ಸೇವೆಗಳನ್ನು ಮಾಡಲಿ ಅಂತೇಳಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರನ್ನು ಹಾರೈಸಲಿ ಅಂತೇಳಿ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ.